ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ರಾಜಧಾನಿಯಲ್ಲಿ ಕೆಲವೇ ನಿಮಿಷಗಳ ಕಾಲ ಸುರಿದ ಮಳೆ. ಶಾಂತಿನಗರ ಬಸ್ ನಿಲ್ದಾಣದ ಬಳಿ ರಸ್ತೆ ಜಲಾವೃತ. ಆರ್ಆರ್ ನಗರದ ಹೊಂಡದಲ್ಲಿ ಸಿಲುಕಿ ಪರದಾಡಿದ ಕಾರು ಚಾಲಕ. ಅವೆನ್ಯೂ ರೋಡ್ನಲ್ಲಿ ಬಟ್ಟೆ ವ್ಯಾಪಾರಿಗಳ ಪರಿಸ್ಥಿತಿ ಅಯೋಮಯ. ಸುಲ್ತಾನ್ಪೇಟೆ ರಸ್ತೆಯಿಂದ ನೀರು ಹೊರಹಾಕಲು ಪರದಾಟ. ಸ್ವಿಮ್ಮಿಂಗ್ ಪೂಲ್ನಂತೆ ರೆಡಿಯಾದ ನಾಯಂಡಹಳ್ಳಿ ರಸ್ತೆಗಳು. ಧಾರಾಕಾರ ಮಳೆಯಿಂದ ಮಾಂಜ್ರಾಗೆ ಅಪಾರ ಪ್ರಮಾಣದ ನೀರು. ಜಮೀನುಗಳು ಜಲಾವೃತ. ರಾಶಿ ಮಾಡಿದ್ದ ಬೆಳೆ ನೀರು ಪಾಲು. ಬೀದರ್ನ ಔರಾದದಲ್ಲಿ ಅಳಿದುಳಿದ ಫಸಲು ತರಲು ಪರದಾಟ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಭಾರೀ ವರ್ಷಧಾರೆ. ದತ್ತಪೀಠದ ಮಾರ್ಗದಲ್ಲಿ ಸಣ್ಣ ಪ್ರಮಾಣದ ಭೂಕುಸಿತ. ಮಣ್ಣು ಸಡಿಲಗೊಂಡಿದ್ದು ರಸ್ತೆ ಬದಿಗೆ ಜಾರಿದ ಕಲ್ಲುಗಳು. ಬುರುಡೆ ಪುರಾಣಕ್ಕೆ ಸಿಕ್ತು ಮತ್ತೊಂದು ಬಿಗ್ ಟ್ವಿಸ್ಟ್. ಒಂದು ದಿನ ಇದ್ದು ಹೋದ ರೆಸಾರ್ಟ್ನಲ್ಲಿ ಶೋಧ. ಉಜಿರೆಯ ಹಳ್ಳಿಮನೆ ರೆಸಾರ್ಟ್ನಲ್ಲಿ ಎಸ್ಐಟಿ ಮಹಜರು. ಬಿಜೆಪಿಯ ಧರ್ಮಸ್ಥಳ ಚಲೋ ಸಮಾವೇಶ ಸಫಲ. ಸಭೆ ಮುಗಿತಾ ಇದ್ದ ಹಾಗೆ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ ವಿಜಯೇಂದ್ರ. ನ್ಯಾಯಾಂಗ ಹೋರಾಟಕ್ಕೆ ಹೆಗಲು ಕೊಡುವ ವಾಗ್ದಾನ. ಎಸ್ಐಟಿ ತನಿಖೆಯ ಬಗ್ಗೆ ಸಮಾಧಾನ ಇಲ್ವೇ? ಬಿಜೆಪಿಯಲ್ಲಿ ಎರಡು ಬಣಗಳ ಕಚ್ಚಾಟವೇ ಷಡ್ಯಂತ್ರದ ಮೂಲ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಿಜೆಪಿ ಕಾರಣ ಅಂತ ಬಾಂಬ್ ಸಿಡಿಸಿದ ಡಿಕೆಶಿ. ಯುನೋ ಕನ್ನಡ, ನಿಮಗೆ ಕನ್ನಡ ಬರುತ್ತಾ? ರಾಷ್ಟ್ರಪತಿಗೆ ಹಾಸ್ಯ ಚಟಾಕಿ ಹಾರಿಸಿದ ಕನ್ನಡ ರಾಮಯ್ಯ. ಎಲ್ಲ ಭಾಷೆಯೂ ಇಷ್ಟ, ಕನ್ನಡವೂ ಅರ್ಥ ಆಗುತ್ತೆ ಅಂತ ಮುರ್ಮು ಕೌಂಟರ್. ಹೊರ ಜಿಲ್ಲೆಯ ರಾಜಕಾರಣಿಗಳು ಮುಗಿಸ್ತೀನಿ ಅಂದ್ಕೊಂಡಿದ್ದಾರೆ. ನಾನು ಏನು ಎಂಬುದನ್ನು ತೋರಿಸ್ತೇನೆ, ಕಾದು ನೋಡಿ. ವಿರೋಧಿಗಳಿಗೆ ಅಭಿವೃದ್ಧಿಯ ಸವಾಲು ಹಾಕಿದ ರೇವಣ್ಣ. ಒಂದೇ ಕೊಠಡಿಯಲ್ಲಿ 4 ತರಗತಿ ಮಕ್ಕಳಿಗೆ ಪಾಠ. ಲಕ್ಷ್ಮೇಶ್ವರದ ಬಾಲೆಹೊಸೂರಿನ ಸರ್ಕಾರಿ ಶಾಲೆಯಲ್ಲಿ ಘಟನೆ. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯಕ್ಕೆ ಪೋಷಕರ ಆಕ್ರೋಶ. $36 ಬಾರಿ ಹೆಲ್ಮೆಟ್ ಇಲ್ಲದೆ ಓಡಾಡಿದ್ದ ವ್ಯಕ್ತಿ ಒಟ್ಟು 9,000 ದಂಡ ತುಂಬಿದ ಭೂಪ. ರಾಜ್ಯ ಗೃಹ ಇಲಾಖೆಯಿಂದ ಅರ್ಧ ದಂಡ ತುಂಬಲು ಅವಕಾಶ. ಭಾರೀ ಮಳೆಯಿಂದಾಗಿ ಗುರುಗ್ರಾಮ್ ರಸ್ತೆಗಳಲ್ಲಿ ನೀರು. ದೆಹಲಿ ಜೈಪುರ ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. 7 ರಿಂದ 8 ಕಿಲೋಮೀಟರ್ವರೆಗೆ ಸಾಲುಗಟ್ಟಿ ನಿಂತ ವಾಹನಗಳು. ಭಾರೀ ಮಳೆಗೆ ಪಂಜಾಬ್ನಲ್ಲಿ ಭೀಕರ ದುರಂತ. ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ರೈಲ್ವೆ ಗೋಡೆ ಕುಸಿತ. 10 ಕಾರುಗಳು ಜಖಂ. ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಡೆಲ್ಲಿಯಲ್ಲಿನ ಅಧಿಕೃತ ಬಂಗ್ಲೆ ಖಾಲಿ. ತಾತ್ಕಾಲಿಕವಾಗಿ ತೋಟದ ಮನೆಗೆ ಶಿಫ್ಟ್ ಆದ ಜಗದೀಪ್ ಧನ್ಕರ್. ಪೆನ್ಷನ್ಗೂ ಅಪ್ಲೈ ಮಾಡಿದ ಮಾಜಿ ಉಪರಾಷ್ಟ್ರಪತಿ. ಸುಂಕ ಕಡಿತಗೊಳಿಸಲು ಭಾರತ ಪ್ರಸ್ತಾಪ. ಆದರೆ ಈಗ ಸಮಯ ಮೀರಿ ಹೋಗಿದೆ. ತ್ರಿಶಕ್ತಿ ಕೂಟ ನೋಡಿ ಹೊಟ್ಟೆ ಉರಿಯಿಂದ ಹೊಸ ಕಥೆ ಕಟ್ಟಿದ ಟ್ರಂಪ್. ಭಾರತದೊಳಗೆ ಕಿಡಿ ಹೊತ್ತಿಸಲು ಜಾತಿಯ ಅಸ್ತ್ರ ಪ್ರಯೋಗ. ರಷ್ಯಾದಿಂದ ಭಾರತ ತೈಲ ಖರೀದಿಯಿಂದ ಬ್ರಾಹ್ಮಣರಿಗೆ ಲಾಭ. ಭಾರೀ ಚರ್ಚೆಗೆ ಗ್ರಾಸವಾದ ಟ್ರಂಪ್ ಸಲಹೆಗಾರನ ಹುಚ್ಚು ಹೇಳಿಕೆ. ಕಿಚ್ಚ ಸುದೀಪ್ಗೆ 52ನೇ ಹುಟ್ಟುಹಬ್ಬದ ಸಂಭ್ರಮ. ಭರ್ಜರಿಯಾಗಿ ಕಿಚ್ಚನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಫ್ಯಾನ್ಸ್. ನನಗೆ ಅವಮಾನ ಮಾಡಿದ್ರೆ ರಿಯಾಕ್ಟ್ ಮಾಡಬೇಡಿ, ಫ್ಯಾನ್ಸ್ಗೆ ರಿಕ್ವೆಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.